ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಸಂಚಾರಿ ಸತೀಶ್ ಮಾತಾಡ್ತಾ ಇರೋಂಥದ್ದು. ಇವತ್ತಿನ ವಿಡಿಯೋಗೆ ಎಲ್ಲರೂ ಕೂಡ ಸ್ವಾಗತ. ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋವನ್ನು ನೋಡ್ತಾ ಇದ್ರೆ ದಯಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ. ನಮ್ಮಲ್ಲೇ ಕೆಲವೊಂದು ಆಟೋ ಡ್ರೈವರ್ಗಳು ಯಾವ ರೀತಿಯಾಗಿ ತಪ್ಪುಗಳನ್ನು ಮಾಡ್ತಾರೆ ಅಂತ ಅಂದರೆ ಅವ್ರ ತಪ್ಪು ಅವ್ರಿಗೆ ಅರಿವು ಆಗ್ತಾ ಇಲ್ಲ. ಅವ್ರ ಕೆಲಸ ಮಾಡೋದು ಬಿಟ್ಟು ಬೇರೆ ಕೆಲಸಕ್ಕೆ ಕೈ ಹಾಕಿ ಅದರಿಂದ ಏನಾದರೂ ಕೂಡ ಮುಂದಿನ ದಿನಗಳಲ್ಲಿ ಏನಾದರೂ ಕೂಡ ಕೇಸು ಮತ್ತೊಂದು ಏನಾರು ಆಯಿತು ಅಂತ ಅಂದರೆ ಅವರೇ ಅಲಿಬೇಕು. ಇಲ್ಲಿ ಯಾರು ಹೇಳ್ಕೊಟ್ಟವ್ರು ಬರಲ್ಲ, ಕರ್ಕೊಂಬಂದವ್ರು ಬರಲ್ಲ, ಯಾರೂ ಬರಲ್ಲ. ನೋಡಿ, ಈ ರೀತಿಯಾಗಿ ಮಾಡೋ ತಪ್ಪು. ಇದನ್ನು ಫಸ್ಟು ಬಿಡಬೇಕು ನೀವು. ಸ್ನೇಹಿತರೆ ನೋಡಿ, ನಾನು ಯಾವ್ದ್ರ ಬಗ್ಗೆ ಮಾತನಾಡ್ತಾ ಇದ್ದೀನಿ ಅಂತ ಅಂದರೆ, ಏನು ಸಂಘಟನೆ ನಾಯಕರುಗಳೆಲ್ಲರೂ ಕೂಡ ಸಾರಿಗೆ ಇಲಾಖೆಗೆ ಹೋಗಿ ಇಲ್ಲ ರ್ಯಾಪಿಡ್ ಆಗಿ ನಿಲ್ಲಿಸಲೇಬೇಕು ಮತ್ತೊಂದು ಅಂತೇಳಿ ಮನವಿ ಲೆಟ್ರನ್ನು ಕೊಟ್ಟಿದ್ದರು. ಆ ಕೊಟ್ಟಿದ್ದಂಥ ಇದರಲ್ಲಿ ಅವರು ಏನು ಅಡಿಷನಲ್ ಕಮಿಷನರ್ ಓಂಕಾರಿ ಐಶ್ವರ್ಯ ಮೇಡಮ್ ಅವರು ಇಲ್ಲ ಇದನ್ನು ನಾವು ಖಂಡಿತ ಮಾಡ್ತೇವೆ ಅಂತೇಳಿ ಅವರು ನೆಕ್ಸ್ಟೇ ಏನು ಕಾರ್ಯಾಚರಣೆಗೆ ಮುಂದಾದರು. ಅವರ ಒಂದು ಸಿಬ್ಬಂದಿಗಳನ್ನು ಕರ್ಕೊಂಡ್ಬಂದು ಫೀಲ್ಡಿಗೆ ಇಳಿಸಿ ಏನು ಎಲ್ಲ ಆರ್ ಟಿ ಒಗಳಿಗೆ ಒಂದು ಗೈಡ್ಲೈನ್ಸ್ ಕೊಟ್ಟು ಯಾರ್ಯಾರು ಬೈಕ್ ಟ್ಯಾಕ್ಸಿಗಳನ್ನು ಮಾಡ್ತಾ ಇದ್ದಾರೆ ಅವ್ರನ್ನ ಹಿಡಿದು ಫೈನ್ ಹಾಕಬೇಕು ಮತ್ತೊಂದು ಅಂತೇಳಿ ಒಂದು ಆದೇಶವನ್ನು ಕೂಡ ಕೊಟ್ಟಿದ್ದರು. ಅದೇ ಬೆನ್ನಲ್ಲೂ ಕೂಡ ಅವರು ರೋಡಿಗೆ ಬಂದು ನಿಂತ್ಕೊಂಡಂಥ ಸಂದರ್ಭದಲ್ಲಿ ಕೆಲವು ನಮ್ಮ ಆಟೋ ಚಾಲಕರು ಅವರು ಕೆಲಸ ಮಾಡೋದು ಬಿಟ್ಟು ಇವರು ಅಲ್ಲದೇ ಇರೋ ಕೆಲಸಕ್ಕೆ ಕೈ ಹಾಕಿರೋವಂಥದ್ದು ಎಷ್ಟರ ಮಟ್ಟಿಗೆ ಸರಿ ನೋಡಿ. ಇವತ್ತು ಗೌರ್ಮೆಂಟ್ ಕೆಲಸ ಮಾಡೋ ಅಂಥದ್ದನ್ನ ಅವ್ರು ಮಾಡಬೇಕು, ಅಧಿಕಾರಿಗಳು ಮಾಡೋ ಅಂಥದ್ದು ಅವ್ರು ಮಾಡಬೇಕು. ಇಲ್ಲಿ ನಾವೇನಾದರೂ ಕೂಡ ನಮ್ಮ ಪ್ರಾಬ್ಲಮ್ಗಳನ್ನು ಹೇಳಿ ಅದನ್ನು ಸರಿಪಡಿಸಿ ಈ ರೀತಿಯಾಗಿ ತಪ್ಪು ಕಾನೂನಲ್ಲಿ ಅವಕಾಶ ಇಲ್ಲ, ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತ ನಾವು ಹೇಳ್ಬೋದು ಅಷ್ಟೇ. ಬಟ್ ಅವ್ರ ಕೆಲಸ ನಾವು ಮಾಡೋಕ್ಕಾಗಲ್ಲ. ನೋಡಿ, ಕೆಲವೊಂದು ಚಾಲಕರು ಏನು ಬುಕ್ ಮಾಡೋದಂತೆ ಬುಕ್ ಮಾಡಿ ಕರೆಸಿ ಅವರನ್ನು ಅವ್ರ ಹತ್ರ ವಾಗ್ವಾದ ಮಾಡಿ ಮಾತಾಡೋದು ಮತ್ತೊಂದು ಏನೇನೋ ಅಂತ ಅಂದರೆ ಮಾಡಿ ಅವರನ್ನು ಅಧಿಕಾರಿಗಳ ಹತ್ರ ಕರ್ಕೊಂಡೋಗಿ ಫೈನ್ ಹಾಕ್ಸೋವಂಥದ್ದು ಇದು ಸಮಂಜಸ ಅಲ್ಲ. ಇವತ್ತು ಏನು ಸಾರಿಗೆ ಅಧಿಕಾರಿಗಳು ಹೇಳ್ತಾರೆ ನಮ್ಮ ಹತ್ರ ಎಂಪ್ಲಾಯ್ಗಳಿಲ್ಲ ಮತ್ತೊಂದಿಲ್ಲ, ನೀವು ಬಂದು ಕೈ ಜೋಡಿಸಿ ಅಂತೇಳಿ ಅವ್ರ ಹತ್ರ ನೀವು ಕೇಳಬೇಕಾಗ್ತದೆ. ಮುಂದಿನ ದಿನಗಳಲ್ಲಿ ನಮಗೇನಾದರೂ ಕೂಡ ಕೇಸು ಮತ್ತೊಂದು ಏನಾದರೂ ಕೂಡ ಮಾತಿನ ಚಕಮಕಿಯಲ್ಲಿ ಅವನು ಇವನಿಗೆ ಹೊಡೆದ ಇವನು ಅವನಿಗೆ ಹೊಡೆದ ಏನಾದರೂ ಕೂಡ ಕೇಸಾಗಿ ಮತ್ತೊಂದು ಏನಾದ್ರು ಅನಾಹುತ ಆಯಿತು ಅಂತಂದರೆ ಅಧಿಕಾರಿಗಳು ಬರ್ತಾರಾ? ಯಾರೂ ಬರಲ್ಲ. ದಯಮಾಡಿ ಚಾಲಕರೇ, ನಿಮ್ಮ ಕೆಲಸವನ್ನು ನೀವು ಮಾಡಬೇಕು. ಯಾವುದೇ ಒಂದು ಸಂಘಟನೆ ನಾಯಕರುಗಳಾಗಲಿ ಬನ್ನಿ ಹೋಗಿ ಹಿಡಿದುಕೊಡಿ ಬರ್ಕೊಡಿ ಅಂತ ಹೇಳಿದರೆ ಯಾರೂ ಕೂಡ ಬರಲ್ಲ. ನಿಮಗೆ ಪ್ರಾಬ್ಲಮ್ ಆದರೆ ನೀವೇ ಫೇಸ್ ಮಾಡಬೇಕಾಗ್ತದೆ. ಕೆಲವೊಂದು ನಾವು ಎಲ್ಲ ಕಡೆ ನೋಡ್ತಾ ಇದ್ದೀವಿ, ವಾಲಂಟ್ರಿ ಆಗಿ ಇವರೇ ಹೋಗೋದು, ಬುಕ್ ಮಾಡೋದು, ಅವರನ್ನು ಕರೆಸೋವಂಥದ್ದು, ಏನು ಫೈನ್ ಹಾಕ್ಸೋವಂಥದ್ದು. ನೋಡ್ರಿ, ಎಲ್ಲರೂ ಕೂಡ ದುಡ್ಕೊಂಡು ತಿನ್ನೋಕೆ ಬಂದಿರೋದು. ನಾನು ಅಷ್ಟೇ, ನೀವು ಅಷ್ಟೇ. ಇನ್ನೊಬ್ರು ಹೊಟ್ಟೆ ಮೇಲೆ ಒಡೆದು ಬದುಕು ಅಂತ ಯಾರೂ ಹೇಳಲ್ಲ. ಆದರೆ ಕಾನೂನು ರೀತಿಯಲ್ಲಿ ಏನು ಅದಕ್ಕೆ ಮಾರ್ಗಸೂಚಿಗಳಿರ್ತವೆ, ಅದ್ರ ಪ್ರಕಾರವಾಗಿ ಪ್ರತಿಯೊಬ್ಬರು ಕೂಡ ಮಾಡಬೇಕಾಗ್ತದೆ. ಆದರೆ ಅದಕ್ಕೆ ಕಾನೂನು ಇಲಾಖೆ ಇದೆ, ಅದಕ್ಕೆ ಸಾರಿಗೆ ಇಲಾಖೆ ಇದೆ, ಪೊಲೀಸ್ನವರು ಇದ್ದಾರೆ, ಅವ್ರು ಮಾಡ್ತಾರೆ. ಅದನ್ನು ಬಿಟ್ಟು ನಾವು ಮಾಡೋವಂಥದ್ದು ಸರಿ ಇಲ್ಲ ಅನ್ನೋದನ್ನು ನಮ್ಮೆಲ್ಲ ಆಟೋ ಚಾಲಕರಿಗೆ ಹೇಳಕ್ಕೆ ಬಯಸ್ತೇನೆ. ನಾನು ಸುಮಾರು ಕಡೆ ಇವತ್ತಲೂ ಕೂಡ ಏನು ಯಶವಂತಪುರ ಆರ್ ಟಿ ಒದಲ್ಲಿ ಮತ್ತೊಂದು ಕಡೆ ಎಲ್ಲ ಕಡೆ ಹಿಡಿತಾ ಇದ್ದಾರೆ. ನಾನು ಬೈಕ್ ಟ್ಯಾಕ್ಸಿ ರೈಡರ್ಗಳಿಗೆ ಒಂದೇ ಹೇಳೋದು, ಸೊ ನೀವು ಕೂಡ ಏನು ದೊಡ್ಡ ಶ್ರೀಮಂತರಲ್ಲ ಮತ್ತೊಂದಲ್ಲ, ನೀವು ನಮ್ಮಾಗೆ ದುಡ್ಕೊಂಡು ತಿನ್ನೋಕ್ಕೆ ಇದರಿಂದ ಏನಾರು ಒಂದು ಆಗುತ್ತೆ ಅನ್ನೋದು ಹೇಳಿ ನೀವು ಕೂಡ ಬಂದಿರ್ತೀರ. ಅದನ್ನು ನೀವು ಕಾನೂನಲ್ಲಿ ಏನು ಅವಕಾಶ ಇದೆ ಅದನ್ನು ತಿಳ್ಕೊಂಡು ತದನಂತರ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ನೀವು ಈ ರೀತಿಯಾಗಿ ಇಲ್ಲ ನಮಗೆ ಏನು ಕೋರ್ಟಿಂದ ಆದೇಶ ಬಂದಿದೆ ನಾವು ಮಾಡ್ಬೋದು ಮತ್ತೊಂದು ಅಂತೇಳಿ ಯಾರ್ದೋ ಮಾತನ್ನು ಕೇಳಿಕೊಂಡು ಮೈಂಡಲ್ಲಿ ಹಿಡ್ಕೊಂಡು ಅದೇ ರೀತಿಯಾಗಿ ಡ್ಯೂಟಿ ಮಾಡೋಕ್ಕೆ ಹೋಗಿ ಈಗ RC ಕ್ಯಾನ್ಸಲ್ ಮಾಡ್ತಾರೆ, ನಿಮ್ಮ ಡಿ ಎಲ್ಲು ಏನು ಕ್ಯಾನ್ಸಲ್ ಮಾಡ್ತಾರೆ, ಮತ್ತು ಫೈನ್ ಹಾಕ್ತಾರೆ. ಕಮ್ಮಿ ಅಂತ ಅಂದ್ರೂ ನೀವೆಲ್ಲ ಇದನ್ನೆಲ್ಲ ಏನೋ ಒಂದು ಆರ್ ಟಿ ಒಗೆ ಹೋಗಿ ಕೇಸ್ ಕಟ್ಕೊಬತ್ತೀನಿ ಅಂತ ಅಂದರೆ ಒಂದು 15-20 ಸಾವಿರ ರೂಪಾಯಿ ಅಲ್ಲೇ ನಿಮ್ಮ ಒಂದು ತಿಂಗಳು ದುಡಿಮೆ ಹೋಯ್ತು. ಇದೇ ರೀತಿಯಾಗಿ ಆಗ್ತಾಯಿದ್ರೆ ನಿಮ್ಮ ಮನೆ ಪರಿಸ್ಥಿತಿಗಳೇನು ಸ್ವಲ್ಪ ಯೋಚನೆ ಮಾಡಿದ್ದೀರಾ? ನಮಗೆ ಗೊತ್ತಿರೋವಷ್ಟು ನಾವು ಹೇಳ್ತೇವೆ ಸ್ನೇಹಿತರೆ. ಇಲ್ಲಿ ಇದ್ರ ಮೇಲೆ ನಿಮಗೆ ಬಿಟ್ಟಿರೋವಂಥ ವಿಷಯ. ಆದರೆ ನನಗೊಂದು ಬೇಜಾರಾಗಿದೆ ಏನು ಅಂತ ಅಂದರೆ, ನಮ್ಮ ಆಟೋ ಚಾಲಕರೇ ಈ ರೀತಿಯಾಗಿ ಮಾಡ್ತಾರೆ ಅಂತ ಅಂದರೆ, ಕೆಲವ್ರೀಗ ಬುಕ್ ಮಾಡ್ತಾರೆ, ಬುಕ್ ಮಾಡಿ ಆದಮೇಲೆ ಕರೆಸ್ಕೋತಾರೆ, ನೀನು ಯಾವನ ಮಾಡೋಕ್ಕೆ ಕೇಳಿದ್ದು ಹಂಗೆ ಹಿಂಗೆ ಅಂಥೇಳಿ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡೋವಂಥದ್ದು. ಈ ರೀತಿಯಾಗಿ ಮಾಡೋವಂಥದ್ದು ಸರಿಯಲ್ಲ. ಎಲ್ಲರಿಗೂ ಮನುಷ್ಯ ಅಂದಮೇಲೆ ಎಲ್ಲರಿಗೂ ಕೂಡ ಗೌರವವನ್ನು ಕೊಡಲೇಬೇಕು. ಈಗ ಅವನೇನೋ ಒಂದು ಕೋರ್ಟಲ್ಲಿ ಯಾರನ್ನೋ ಒಬ್ಬನ ಕೊಲೆ ಕೇಸನ್ನು ಓದಿರ್ಕ ಇದು ಆರೋಪಿನೂ ಕೂಡ ಅವರನ್ನು ಯಾವ ರೀತಿಯಾಗಿ ಗೌರವವಾಗಿ ಮಾತನಾಡಿಸುವಂಥದ್ದು ನೀವೆಲ್ಲ ನೋಡಿದ್ದೀರ. ಎಂತನಿಗೂ ಆದ್ರೂ ಮನುಷ್ಯಂಗೆ ಅವ್ರದ್ದೇ ಆದಂತಹ ಬೆಲೆ ಗೌರವ ಇದ್ದೇ ಇರುತ್ತೆ. ನೀವುಗಳು ಏನೋ ನೀವು ಯಾವನ ಮಾಡೋಕ್ಕೆ ಹೇಳಿದ್ದು ಹಂಗೆ ಹೆಂಗೆ ಅಂತಂದರೆ ಬೇರೆ ರೀತಿಯಲ್ಲಿ ಅಮ್ಮ ಅಕ್ಕ ಅಂತ ಈ ರೀತಿಯಾಗಿ ತಿರ್ಸುವಂಥ ಒಂದು ಈ ರೀತಿಯ ಘಟನೆಗಳು ಸುಮಾರು ನಡೆದೋಗ್ಬಿಟ್ಟಿದೆ. ಇನ್ನು ನಮ್ಮ ಆಟೋ ಚಾಲಕರು ಕೆಲವೊಂದು ಹಿಡ್ಕೊಳ್ಳಲ್ಲ. ಈಗ ಒಂದು ಶುರು ಆಗಿಬಿಟ್ಟಿದೆ,
ಈ ಬೈಕ್ ರೈಡರ್ಸ್ಗಳು ಅಷ್ಟೇ ಎಲ್ಲರೂ ಕೂಡ ಸಿಗ್ನಲಲ್ಲಿ ಮತ್ತೊಂದರಲ್ಲಿ ಏನಾರು ಆಟೋದನ್ನು ಲಗೇಜ್ ಹಾಕೊಂಡು ಹೋದ ಸಂದರ್ಭದಲ್ಲಿ ಅವ್ರನ್ನೂ ಕೂಡ ವಿಡಿಯೋ ಮಾಡಿಕೊಂಡು ನಿಮ್ಮನ್ನು ಯಾವನ್ ಮಾಡಕ್ಕೆ ಕೇಳ್ದನು, ನೀವು ಪ್ಯಾಸೆಂಜರ್ ಹಾಕೊಂಡು ಹೋಗಿ ಹಂಗೆ ಅಂತೇಳಿ ಈ ರೀತಿಯಾಗಿವೆ ಸನ್ನಿವೇಶಗಳು ನಡೀತಾ ಇದೆ. ಹಾಗಾಗಿ ನಾವುಗಳೇ ಕಿತ್ತಾಡುವಂಥದ್ದು ಸಮಂಜಸ ಅಲ್ಲ. ಅಧಿಕಾರಿಗಳು ಏನು ಕೆಲಸ ಮಾಡಬೇಕು ಅದನ್ನು ಕೆಲಸ ಮಾಡಲಿ. ಅದನ್ನು ಬಿಟ್ಟು ನೀವುಗಳು ನಮ್ಮ ಆಟೋ ಚಾಲಕರು ಅವ್ರನ್ನ ಹಿಡಿದು ಕೊಡೋದಂತೆ, ಅವ್ರನ್ನ ಬೈಯೋದಂತೆ, ನೀವು ಹೋಗಿ ಹಾಲ್ಟಿಯೋದವ್ರ ಮುಂದೆ ನಿಂತ್ಕೊಳ್ಳೋದಂತೆ, ವಿಡಿಯೋ ಮಾಡೋದಂತೆ, ಈ ರೀತಿಯಾಗಿ ಅದನ್ನು ಬಿಟ್ಬಿಡಿ. ಅವ್ರ ಕೆಲಸ ಅವ್ರು ಮಾಡ್ತಾರೆ, ಅವ್ರ ತಪ್ಪು ಅವ್ರಿಗೆ ಅರಿವಾಗುತ್ತೆ. ಮುಂದಿನ ದಿನಗಳಲ್ಲಿ ನಾವು ಯಾಕೆ ಕೆಲಸ ಮಾಡಬೇಕು ಅಂತೇಳಿ ಆ ರೈಡರ್ಸ್ಗಳಿಗೂ ಗೊತ್ತಾಗ್ತದೆ. ಇಲ್ಲಿ ಆಟೋ ಚಾಲಕರು ಹೋಗಿ ನಾವು ಹಿಡಿದುಕೊಟ್ಟು ಹಂಗೆ ಹಿಂಗೆ ಅಂತೇಳಿ ಪೌರಸ್ತಿಯಿಂದ ಮಾತಾಡೋದು ಬೇಡ ಅನ್ನೋದನ್ನು ನಮ್ಮೆಲ್ಲ ಆಟೋ ಚಾಲಕರಿಗೆ ನಾನು ಒಬ್ಬ ಆಟೋ ಡ್ರೈವರ್ ಆಗಿ ನಾನು ಹೇಳಕ್ಕೆ ಬಯಸ್ತೇನೆ. ಇಲ್ಲಿ ಯಾರೂ ಒಬ್ಬ ಕೂಡ ಏನಾರು ಒಂದು ಕೇಸು, ನಾನು ಆಗಲೇ ಹೇಳ್ದಂಗೆ ಏನೋ ಒಂದು ಗಲಾಟೆ ಆಯ್ತಪ್ಪ, ಹೊಡೆದಾಡಿದ್ರಪ್ಪ, ಅವ್ನು ನಿನಗೆ ಹೊಡೆದ, ನೀನು ಅವನಿಗೆ ಹೊಡೆದೆ, ಏನೋ ಅವನು ಅನ್ಎಕ್ಸ್ಪೆಕ್ಟೆಡ್ ಘಟನೆ ನಡೀತು. ಆ ಘಟನೆ ನಡೆದಂಥ ಸಂದರ್ಭದಲ್ಲಿ ಯಾರು ಫೇಸ್ ಮಾಡ್ತಾರೆ? ನೀವು ಕೋರ್ಟಿಗೆ ಹೋಗಿ ಸ್ವಾಮಿ ರ್ಯಾಪಿಡೋದವ್ರು ಹಿಡಿತಾ ಇದ್ರು, ಈ ರೀತಿಯಾಗಿ ನಾನು ಪ್ರಶ್ನೆ ಮಾಡಿದೆ, ಹಾಗಾಗಿ ನಾನು ಅವನಿಗೆ ಹೊಡೆದೆ ಹಿಂಗೆ ಅಂತ ಹೇಳಿದರೆ ಯಾರು ಒಪ್ತಾರೆ? ನಿಮ್ಮನ್ನು ಜಡ್ಜ್ ಒಪ್ತಾರಾ? ಇಲ್ಲ. ಆಗ ಏನು ಬೇಕು ಶಿಕ್ಷೆಯನ್ನು ಕೊಡ್ಬೋದು. ಈ ರೀತಿಯಾಗಿ ಘಟನೆಗಳು ನಡೀತವೆ. ಒಂದು ಸ್ವಲ್ಪ ತಲೆಯಲ್ಲಿ ಹಿಡ್ಕೊಳ್ಳಿ ಅನ್ನೋದನ್ನು ನಮ್ಮೆಲ್ಲ ಆಟೋ ಚಾಲಕರಿಗೆ ಹೇಳಕ್ಕೆ ಬಯಸ್ತೇನೆ ಸ್ನೇಹಿತರೆ. ಇದೇ ರೀತಿಯಾಗಿ ವಿಡಿಯೋ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಸ್ನೇಹಿತರೆ. ನಮಸ್ಕಾರ.